ನನ್ನ ಹೆಸರು ಗೌರಿ. ನನ್ನ ಬದುಕಿನಲ್ಲಿ ಅದೆಂತಹ ಸುಂದರ ಕ್ಷಣಗಳಾಗಿದ್ದವು. ನಾನು ಪ್ರೀತಿಸಿದ ಸುಮುಖನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ನನ್ನ ಭವಿಷ್ಯ ಸಂಪೂರ್ಣವಾಗಿ ಪ್ರಕಾಶಮಾನವಾಗಿ ಕಂಡಿತ್ತು. ನವವಧುವಾಗಿ ಹೊಸ ಮನೆಗೆ ಕಾಲಿಟ್ಟಾಗ ನನ್ನ ಕನಸುಗಳೆಲ್ಲ ನನಸಾದಂತೆ ಭಾಸವಾಗುತ್ತಿತ್ತು. ಸುಮುಖ ನನ್ನನ್ನು ಅತೀವವಾಗಿ ಪ್ರೀತಿಸುತ್ತಿದ್ದ. ಅವನ ಪ್ರತಿಯೊಂದು ನೋಟ, ಪ್ರತಿಯೊಂದು ಮಾತು ನನ್ನ ಹೃದಯದಲ್ಲಿ ಸಂತೋಷದ ಅಲೆಗಳನ್ನು ಎಬ್ಬಿಸುತ್ತಿತ್ತು. ನಮ್ಮಿಬ್ಬರ ಪ್ರೀತಿ ಆ ಮನೆಗೆ ಹೊಸ ಚೈತನ್ಯವನ್ನು ತುಂಬಿತ್ತು. ಸಣ್ಣ ಪುಟ್ಟ ಕನಸುಗಳನ್ನು ಹೆಣೆದು ನಮ್ಮಿಬ್ಬರ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಸಡಗರದಲ್ಲಿ ನಾವಿದ್ದೆವು. ಪ್ರತಿದಿನವೂ ಹೊಸ ಆರಂಭವಾಗಿ, ಪ್ರತಿ ಸಂಜೆಯೂ ಪ್ರೀತಿಯ ಸಾಕ್ಷಿಯಾಗಿತ್ತು. ಮದುವೆಯಾಗಿ ಕೇವಲ ಕೆಲವು ತಿಂಗಳಷ್ಟೇ ಆಗಿತ್ತು. ನಮ್ಮ ಬಾಳು ತುಂಬ ಖುಷಿಯಿಂದ ಸಾಗಿತ್ತು. ನನ್ನನ್ನು ಅಪ್ಪ ಅಮ್ಮನನ್ನು ಆಗಾಗ ಭೇಟಿ ಮಾಡುತ್ತಿದ್ದೆ. ಅವರಿಗೂ ನನ್ನ ಸುಖದ ಬಗ್ಗೆ ಅಪಾರ ತೃಪ್ತಿ ಇತ್ತು. ನನ್ನ ತಂಗಿ ರಾಧಾ, ಆಗ ಅವಳು 14 ವರ್ಷದ ಬಾಲಕಿ. ಅವಳು ಕೂಡ ನನ್ನ ಮದುವೆ ಬಗ್ಗೆ ಹೆಚ್ಚು ಸಂತೋಷವಾಗಿದ್ದಳು. ಅವಳು ನನ್ನನ್ನು ತನ್ನ ಆದರ್ಶ ಅಕ್ಕನಂತೆ ನೋಡುತ್ತಿದ್ದಳು. ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ವಿಧಿಯಾಟ ಎಂದರೆ ಇದೇ ಇರಬೇಕು. ನನ್ನ ಬಾಳಿನಲ್ಲಿ ದೊಡ್ಡ ಸುನಾಮಿಯ ಅಪ್ಪಳಿಸಿತು. ಒಂದು ಮಧ್ಯಾಹ್ನ ನನ್ನ ಅಪ್ಪ ಅಮ್ಮನನ್ನು ಭೇಟಿ ಮಾಡಿ ಹಿಂತಿರುಗುತ್ತಿದ್ದೆ. ದಾರಿಯ ಮಧ್ಯೆ ಒಂದು ಭೀಕರ ಅಪಘಾತದ ಸುದ್ದಿ ಕೇಳಿ ಮನಸ್ಸು ಕಳವಳಗೊಂಡಿತ್ತು. ಆಸ್ಪತ್ರೆಯಲ್ಲಿ ಸುದ್ದಿ ಕೇಳಿ ತಿಳಿದಾಗ ಇಡೀ ಪ್ರಪಂಚವೇ ನನ್ನ ತಲೆ ಮೇಲೆ ಬಿದ್ದಂತಾಗಿತ್ತು. ನನ್ನ ಅಪ್ಪ ಅಮ್ಮ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು. ಆ ಸುದ್ದಿ ನನ್ನನ್ನು ಸಂಪೂರ್ಣವಾಗಿ ಕುಸಿಯುವಂತೆ ಮಾಡಿತು. ಅವರ ನೆನಪುಗಳು, ಅವರ ಪ್ರೀತಿ, ಅವರ ನಗುವೆಲ್ಲವೂ ನನ್ನ ಕಣ್ಣ ಮುಂದೆ ಸುಳಿದಾಡಿದವು. ನನ್ನ ಆಸರೆಯಾಗಿದ್ದವರು, ನನ್ನ ಪ್ರಪಂಚವಾಗಿದ್ದವರು ಇದ್ದಕ್ಕಿದ್ದಂತೆ ಕಣ್ಮರೆಯಾದಾಗ ಆ ನೋವನ್ನು ಅರಗಿಸಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ನನ್ನ ಅಪ್ಪ ಅಮ್ಮನ ಅಂತ್ಯಕ್ರಿಯೆಯಲ್ಲಿ ನನ್ನ ದುಃಖಕ್ಕೆ ಅತಿ ದೊಡ್ಡ ಸಾಕ್ಷಿ ನನ್ನ ತಂಗಿ ರಾಧಾ. ಅವಳಿನ್ನೂ ಚಿಕ್ಕವಳು. ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡ ಆಘಾತದಿಂದ ಸಂಪೂರ್ಣವಾಗಿ ನಲುಗಿ ಹೋಗಿದ್ದಳು. ಅವಳ ಮುಖದಲ್ಲಿ ಕಂಡ ಅನಾಥ ಭಾವ ನನ್ನ ಹೃದಯವನ್ನು ಹಿಂಡಿತ್ತು. ನನಗೆ ಇನ್ನೊಂದು ಜವಾಬ್ದಾರಿ ಇದೆ ಎಂದು ಆ ಕ್ಷಣವೇ ಅರಿವಾಯಿತು. ನನ್ನ ಅಪ್ಪ ಅಮ್ಮನ ನಂತರ ಅವಳನ್ನು ಕಾಯುವವರು ಯಾರೂ ಇರಲಿಲ್ಲ. ಅಪ್ಪ ಅಮ್ಮನಿಲ್ಲದ ಆ ಮನೆ ನನಗೆ ಖಾಲಿಯಾಗಿ ಕಂಡರು. ನನ್ನ ತಂಗಿಯನ್ನು ಒಬ್ಬಂಟಿಯಾಗಿ ಬಿಡಲು ನನ್ನ ಮನಸ್ಸು ಬರಲಿಲ್ಲ. ಅವಳನ್ನು ಅನಾಥಾಶ್ರಮಕ್ಕೆ ಕಳುಹಿಸುವ ಅಥವಾ ಸಂಬಂಧಿಕರ ಮನೆಗೆ ಬಿಡುವ ಆಲೋಚನೆ ನನಗೆ ಇರಲಿಲ್ಲ. ನನ್ನ ದುಃಖದ ನಡುವೆಯೂ ರಾಧಾಳ ಭವಿಷ್ಯದ ಬಗ್ಗೆ ನಾನು ಚಿಂತಿತಳಾಗಿದ್ದೆ. ನನ್ನ ಗಂಡ ಸುಮುಖ ನನ್ನ ನೋವನ್ನು ಅರ್ಥ ಮಾಡಿಕೊಂಡಿದ್ದ. ನನ್ನ ನಿರ್ಧಾರವನ್ನು ಅವನಿಗೆ ತಿಳಿಸಿದಾಗ ಅವನು ತಕ್ಷಣವೇ ಒಪ್ಪಿಕೊಂಡಿದ್ದ. ಗೌರಿ, ರಾಧಾ ನಿನಗೆ ಸಹೋದರಿ ಮಾತ್ರವಲ್ಲ, ಇನ್ನು ಮುಂದೆ ಅವಳು ನಮ್ಮ ಮನೆಯ ಮಗಳು. ನಾವಿಬ್ಬರು ಅವಳನ್ನು ನಮ್ಮ ಮಗಳಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದ. ಅವನ ಈ ಮಾತುಗಳು ನನಗೆ ಇನ್ನಿಲ್ಲದ ಧೈರ್ಯ ತುಂಬಿದವು. ಅಪ್ಪ ಅಮ್ಮನ ಮರಣದ ನಂತರ ನನ್ನ ಬದುಕಿನಲ್ಲಿ ಖುಷಿಯ ಒಂದು ಸಣ್ಣ ಕಿರಣ ಕಂಡಂತಾಯಿತು. ರಾಧಾ ನಮ್ಮ ಮನೆಗೆ ಬಂದಳು. ನನ್ನ ಬದುಕಿನಲ್ಲಿ ಅದೆಷ್ಟೋ ಖಾಲಿ ಜಾಗವನ್ನು ಅವಳು ತುಂಬಿದಳು. ಅವಳು ನನ್ನ ಮಗಳು, ನನ್ನ ತಂಗಿ, ನನ್ನ ಸಮಾಧಾನದ ಮೂಲ ಎಲ್ಲವೂ ಆಗಿದ್ದಳು. ನಾನು ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆ. ಅವಳ ಓದು, ಅವಳ ಖುಷಿ ಎಲ್ಲವೂ ನನ್ನ ಮೊದಲ ಆದ್ಯತೆಯಾಯಿತು. ಆದರೆ ಈ ನಿರ್ಧಾರ ನನ್ನ ಅತ್ತೆಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಅತ್ತೆ ಅಂದರೆ ಸುಮುಖನ ತಾಯಿ. ಅವರು ಮೊದಲಿಂದಲೂ ನನ್ನ ಬಗ್ಗೆ ಒಂದು ಸಣ್ಣ ಅಸೂಯೆ ಇಟ್ಟುಕೊಂಡಿದ್ದರು. ನಾನು ಸುಮುಖನನ್ನು ಪ್ರೀತಿಸಿ ಮದುವೆಯಾಗಿದ್ದೆ. ಅವರು ತಮ್ಮ ಮಗನಿಗೆ ಶ್ರೀಮಂತ ಹುಡುಗಿಯನ್ನು ತರಬೇಕೆಂಬ ಕನಸು ಕಂಡಿದ್ದರು. ನಾನು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದರಿಂದ ಅವರ ಮನಸ್ಸಿನಲ್ಲಿ ಒಂದು ಬಗೆಯ ಅಸಮಾಧಾನ ಇತ್ತು. ಮದುವೆ ನಂತರವೂ ಅವರ ಮನಸ್ಸಿನಲ್ಲಿದ್ದ ಈ ಅಸೂಯೆ ಸಂಪೂರ್ಣವಾಗಿ ಮಾಸಿರಲಿಲ್ಲ. ಈಗ ರಾಧಾ ನಮ್ಮೊಂದಿಗೆ ಬಂದು ನಮ್ಮ ಮನೆಯಲ್ಲಿ ನೆಲೆಸಿದ್ದು ಅವರಿಗೆ ಮತ್ತಷ್ಟು ಮುಜುಗರ ತಂದಿತ್ತು. ಎಲ್ಲಿಂದರಲ್ಲೋ ತಂಗಿಯನ್ನು ಎಳೆದುಕೊಂಡು ಬಂದು ನಮ್ಮ ತಲೆ ಮೇಲೆ ಹಾಕಿಬಿಟ್ಟಾಳೆ ಎಂದು ಅವರು ಪದೇ ಪದೇ ಗೊಣಗುತ್ತಿದ್ದರು. ಒಬ್ಬ ಹುಡುಗಿಯನ್ನು ಸಾಕಿ ಸಲುಹಲು ಎಷ್ಟು ಕಷ್ಟವಾಗುತ್ತದೆ ಗೊತ್ತಾ? ಇವೆಲ್ಲ ನಮಗೆ ಯಾಕೆ ಬೇಕು ಎಂದು ಸುಮುಖನ ಬಳಿ ರಾಧಾಳ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದರು. ಅವರ ಮನಸ್ಸಿನಲ್ಲಿ ರಾಧಾ ಒಂದು ಅನಗತ್ಯ ಹೊರೆಯಾಗಿದ್ದಳು. ಸುಮುಖನಿಗೆ ರಾಧಾ ಹೊರೆ ಎನ್ನಬೇಕು, ನನ್ನ ಮೇಲೆ ಒತ್ತಡ ಹೇರಿ ಅವಳನ್ನು ದೂರ ಮಾಡಬೇಕು ಎಂದು ಅವರು ಹಗಲುಗನಸು ಕಾಣುತ್ತಿದ್ದರು. ರಾಧಾ ನಮ್ಮ ಮನೆಯಲ್ಲಿದ್ದ ಪ್ರತಿಯೊಂದು ಕ್ಷಣ ಅತ್ತೆಗೆ ಕಿರಿಕಿರಿಯನ್ನುಂಟು ಮಾಡುತ್ತಿತ್ತು. ಅವರ ಕಣ್ಣುಗಳಲ್ಲಿ ನನಗೆ ಪದೇ ಪದೇ ಅಸಹನೆ ಕಾಣುತ್ತಿತ್ತು. ಅವರು ರಾಧಾಳ ಬಗ್ಗೆ ಸಣ್ಣ ಪುಟ್ಟ ವಿಷಯಗಳಿಗೂ ದೂರು ನೀಡುತ್ತಿದ್ದರು. ನೋಡು ಗೌರಿ, ಅವಳು ಎಷ್ಟು ತಿನ್ನುತ್ತಾಳೆ, ಎಷ್ಟು ಬಟ್ಟೆ ಹಾಳು ಮಾಡುತ್ತಾಳೆ ಎಂದು ರಾಧಾಳ ಮುಂದೆ ನನ್ನ ಬಳಿ ಮಾತನಾಡುತ್ತಿದ್ದರು. ರಾಧಾ ಆ ಮಾತುಗಳನ್ನು ಕೇಳಿದಾಗ ಅವಳ ಮುಖ ಸಣ್ಣದಾಗುತ್ತಿತ್ತು. ಅವಳು ನನ್ನನ್ನು ಕಣ್ಣು ತುಂಬಿ ನೋಡುತ್ತಿದ್ದಾಗ ನಾನು ಅವಳಿಗೆ ಧೈರ್ಯ ತುಂಬುತ್ತಿದ್ದೆ. ಆದರೆ ಅತ್ತೆಯ ವರ್ತನೆಯಿಂದ ನನಗೆ ತುಂಬ ನೋವಾಗುತ್ತಿತ್ತು. ಸುಮುಖ ನನ್ನ ಪರವಾಗಿ ನಿಂತರೂ ಅವನ ತಾಯಿಯ ಮಾತನ್ನು ಸಂಪೂರ್ಣವಾಗಿ ಕಡೆಗಣಿಸಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ದಿನಗಳು ಉರುಳಿದವು. ಅತ್ತೆಯ ಅಸಮಾಧಾನ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಅವರ ಕಣ್ಣುಗಳಲ್ಲಿ ಕಂಡ ಆ ದ್ವೇಷ ನನ್ನನ್ನು ಚಿಂತೆಗೀಡು ಮಾಡಿತ್ತು. ಅವರು ಕೆಲವೇ ಸಮಾಧಾನ ವ್ಯಕ್ತಪಡಿಸುವಷ್ಟೇ ಅಲ್ಲ, ನನ್ನನ್ನು ಮತ್ತು ನನ್ನ ತಂಗಿಯನ್ನು ಹೇಗಾದರೂ ಮಾಡಿ ಬೇರ್ಪಡಿಸಲು ಕುತಂತ್ರಗಳನ್ನು ಹೆಣೆಯುತ್ತಿದ್ದಾರೆಂದು ನನಗೆ ಅನಿಸುತ್ತಿತ್ತು. ಅವರ ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟ ಆಲೋಚನೆಗಳು ಸುಳಿದಾಡುತ್ತಿವೆ ಎಂದು ಸ್ಪಷ್ಟವಾಗಿ ಅರಿವಾಗಿತ್ತು. ನಮ್ಮ ಸಂಸಾರಕ್ಕೆ ಒಂದು ಅಡ್ಡಿ ಬಂದಿದೆ, ಅದನ್ನು ತೆಗೆದುಹಾಕಬೇಕೆಂದು ಅವರು ತಮ್ಮ ಆಪ್ತರಲ್ಲಿ ಮಾತನಾಡುತ್ತಿದ್ದದನ್ನು ನಾನು ಆಕಸ್ಮಿಕವಾಗಿ ಕೇಳಿದ್ದೆ.
ಆಗ ನನ್ನ ಮನಸ್ಸಿನಲ್ಲಿ ಆತಂಕದ ಭಾವನೆಗಳು ಮೂಡಿದ್ದವು. ಆದರೆ ಅವರು ಇಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾರೆಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಒಂದಿನ ರಾತ್ರಿ ನನಗೆ ವಿಪರೀತ ಜ್ವರ ಬಂದಿತ್ತು. ಮೈಕೈ ನೋವು, ತಲೆನೋವಿನಿಂದ ಬಳಲುತ್ತಿದ್ದೆ. ಸುಮುಖ ಹೊರಗಡೆ ಕೆಲಸದ ನಿಮಿತ್ತ ಹೋಗಿದ್ದ. ರಾಧಾ ನನ್ನ ಪಕ್ಕದಲ್ಲೇ ಕುಳಿತು ನನ್ನನ್ನು ಸಮಾಧಾನ ಪಡಿಸುತ್ತಿದ್ದಳು. ಆಗ ಅತ್ತೆ ಹಾಲು ತುಂಬಿದ ಒಂದು ಲೋಟವನ್ನು ತಂದರು. ಗೌರಿ, ಹಾಲು ಕುಡಿಯುವುದರಿಂದ ಆಯಾಸ ಕಡಿಮೆಯಾಗುತ್ತದೆ, ಜ್ವರಕ್ಕೂ ಒಳ್ಳೆಯದು ಎಂದರು. ಅವರ ಮುಖದಲ್ಲಿ ಒಂದು ಕ್ಷಣ ವಿಚಿತ್ರ ನಗು ಕಂಡಂತಾಯಿತು. ಆದರೆ ಜ್ವರದ ಅಮಲಿನಲ್ಲಿ ನಾನು ಅದನ್ನು ಅಷ್ಟಾಗಿ ಗಮನಿಸಲಿಲ್ಲ. ಅತ್ತೆ ರಾಧಾಳ ಕೈಗೆ ಲೋಟವನ್ನು ಕೊಟ್ಟು, ನೀನೇ ನಿನ್ನ ಅಕ್ಕನಿಗೆ ಹಾಲು ಕುಡಿಸು, ಅವಳಿಗೆ ಆಯಾಸವಾಗಿದೆ ಎಂದರು. ರಾಧಾ ಮುಗ್ಧಳಾಗಿ ಲೋಟವನ್ನು ತೆಗೆದುಕೊಂಡು ನನ್ನ ಬಳಿ ಬಂದಳು. ಅವಳು ಹಾಲಿನ ಲೋಟವನ್ನು ನನ್ನ ಕೈಗೆ ಕೊಟ್ಟಳು. ನನಗೆ ಸ್ವಲ್ಪವೂ ಅನುಮಾನ ಬರಲಿಲ್ಲ. ರಾಧಾ ಎಂದಿಗೂ ನನ್ನ ಕೆಟ್ಟದನ್ನು ಬಯಸುವವಳಲ್ಲ ಎಂದು ನನಗೆ ನಂಬಿಕೆ ಕೂಡ ಇತ್ತು. ಅವಳು ನನ್ನನ್ನು ಆಯಾಸದಿಂದ ನೋಡುತ್ತಿದ್ದಳು. ನಾನು ಆ ಜ್ವರದ ಅಮಲಿನಲ್ಲಿ ಆ ಹಾಲನ್ನು ಕುಡಿದು ಬಿಟ್ಟೆ. ಅರ್ಧ ಲೋಟ ಹಾಲು ಕುಡಿದಿರಬಹುದೇನೋ. ತಕ್ಷಣವೇ ನನ್ನ ದೇಹದಲ್ಲಿ ವಿಪರೀತ ಬದಲಾವಣೆಗಳು ಕಾಣಿಸಿಕೊಂಡವು. ಹೊಟ್ಟೆಯಲ್ಲಿ ವಿಪರೀತ ಉರಿ, ಆಂತರಿಕ ಅಂಗಗಳು ಸುಟ್ಟಂತೆ ಭಾಸವಾಯಿತು. ನನ್ನ ಉಸಿರಾಟ ಕಷ್ಟವಾಯಿತು. ನನ್ನ ಮೈಯಲ್ಲೆಲ್ಲ ಬೆವರಿತ್ತು. ತೀವ್ರ ಸೆಳೆತ ಶುರುವಾಯಿತು. ನನ್ನ ಕಣ್ಣುಗಳು ಮಂಜಾಗತೊಡಗಿದವು. ಸುತ್ತಮುತ್ತಲಿನ ದೃಶ್ಯಗಳು ಅಸ್ಪಷ್ಟವಾಗತೊಡಗಿದವು. ರಾಧಾ ನನ್ನ ಪರಿಸ್ಥಿತಿ ನೋಡಿ ಭಯಭೀತಳಾದಳು. ಅವಳು ಕೂಗಿಕೊಳ್ಳುತ್ತಾ ಸುಮುಖನನ್ನು ಕರೆದಳು. ಅಣ್ಣ, ಅಕ್ಕನಿಗೆ ಏನೋ ಆಗ್ತಿದೆ ಎಂದು ಅಳುತ್ತಾ ಕೂಗಿದಳು. ಸುಮುಖ ಬರುವಷ್ಟರಲ್ಲಿ ನಾನು ಪ್ರಜ್ಞೆ ತಪ್ಪಿ ಹಾಸಿಗೆ ಮೇಲೆ ಕುಸಿದು ಬಿದ್ದಿದ್ದೆ. ನನ್ನ ದೇಹ ಸಂಪೂರ್ಣವಾಗಿ ನಿಶ್ಚಲವಾಗಿತ್ತು. ಪ್ರಜ್ಞೆ ಸಂಪೂರ್ಣವಾಗಿ ಕಳೆದು ಹೋಗಿತ್ತು. ಸುಮುಖನನ್ನ ಅಸ್ವಸ್ಥ ಸ್ಥಿತಿ ನೋಡಿ ಆತಂಕಗೊಂಡ. ಅವನ ಕಣ್ಣುಗಳು ಆತಂಕದಿಂದ ಕೆಂಪಾಗಿದ್ದವು. ಅವನು ತಕ್ಷಣವೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ. ನನ್ನನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ನನ್ನ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಎಂದು ಹೇಳಿದರು. ನನ್ನ ದೇಹದಲ್ಲಿ ವಿಷದ ಅಂಶ ಪತ್ತೆಯಾಗಿದೆ ಎಂದು ವೈದ್ಯರು ತಿಳಿಸಿದರು. ಈ ಸುದ್ದಿ ಸುಮಿಕನಿಗೆ ದೊಡ್ಡ ಆಘಾತವನ್ನು ನೀಡಿತು ಕೇಳಿ. ಅವನು ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಅಂದೇ ರಾತ್ರಿ ರಾಧಾ ನನಗೆ ಹಾಲು ಕೊಟ್ಟಿದ್ದನ್ನು ನೆನಪಿಸಿಕೊಂಡು ಅವನ ಮನಸ್ಸಿನಲ್ಲಿ ಒಂದು ಆಘಾತಕಾರಿ ಆಲೋಚನೆ ಮೂಡಿತು. ರಾಧಾ ಅವಳೇ ಎಂದು ಅವನ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಲ್ಪಟ್ಟಿತ್ತು. ಆ ಕ್ಷಣದಲ್ಲಿ ಅವನ ಪ್ರೀತಿಯ ಹೆಂಡತಿ ಸಾವಿನ ಅಂಚಿನಲ್ಲಿ ಇರುವುದನ್ನು ನೋಡಿ ಅವನಿಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನ ಮನಸ್ಸು ಸಂಪೂರ್ಣವಾಗಿ ಗೊಂದಲಗೊಂಡಿತ್ತು. ಅವನು ರಾಧಾಳ ಕಡೆ ನೋಡಿದ. ರಾಧಾ ತನ್ನ ಕಕ್ಕಾಬಿಕ್ಕಿಯಾದ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದಳು. ಅವಳು ತಾನು ಏನು ತಪ್ಪು ಮಾಡಿಲ್ಲ ಎಂದು ಹೇಳಲು ಪ್ರಯತ್ನಿಸಿರುವಂತೆ ಕಂಡಿತ್ತು ಅವನಿಗೆ. ಆದರೆ ಸುಮುಖನ ಮನಸ್ಸು ಈಗಾಗಲೇ ತಪ್ಪು ತೀರ್ಮಾನಕ್ಕೆ ಬಂದಿತ್ತು. ಅವನ ಹೃದಯದಲ್ಲಿ ದುಃಖ, ಕೋಪ, ಆತಂಕದ ಮಿಶ್ರ ಭಾವನೆಗಳು ಸುಳಿದಾಡಿದವು. ನೀನು ನನ್ನ ಗೌರಿಗೆ ವಿಷ ಕೊಟ್ಟೆಯೇ ಎಂದು ಅವನು ಕೂಗಿದ. ರಾಧಾ ಭಯದಿಂದ ನಡುಗಿ ಹೋದಳು. ಅವಳು ಅಳುತ್ತಾ, ಇಲ್ಲಣ್ಣ, ನಾನು ಕೊಟ್ಟಿಲ್ಲ, ಅತ್ತೆ ಕೊಟ್ಟಿದ್ದು, ನಾನು ಕೊಟ್ಟಿದ್ದಷ್ಟೇ ಕುಡಿಯಲು ಎಂದು ಹೇಳಿದಳು. ಆದರೆ ಸುಮುಖಿನ ಕಿವಿಗಳು ಅವಳ ಮಾತುಗಳು ತಲುಪಲೇ ಇಲ್ಲ. ಆ ನೋವಿನಲ್ಲಿ, ದುಃಖದಲ್ಲಿ, ಆತುರದಲ್ಲಿ ಅವನು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದ. ನೀನು ಈ ಮನೆಯಲ್ಲಿ ಇರಲು ಯೋಗ್ಯಳಲ್ಲ, ಹೊರಡು ಇಲ್ಲಿಂದ ಎಂದು ಕೂಗಿದ. ರಾಧಾ ಇನ್ನೂ ಆಘಾತದಿಂದ ಹೊರಬಂದಿರಲಿಲ್ಲ. ಅವಳು ತನ್ನ ಅಣ್ಣನನ್ನು ಯಾಚಿಸಿದಳು. ನಾನು ಏನೂ ಮಾಡಿಲ್ಲಣ್ಣ, ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಗಡೆ ಹಾಕಬೇಡಿ ಎಂದು ಅಳುತ್ತಾ ಬೇಡಿಕೊಂಡಳು. ಆದರೆ ಸುಮುಖನ ಮನಸ್ಸು ಕರಗಲಿಲ್ಲ. ತನ್ನ ಹೆಂಡತಿಗೆ ವಿಷ ನೀಡಿದವಳು ಎಂದು ತಾನು ಭಾವಿಸಿದ ರಾಧಾಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವನು ರಾಧಾಳನ್ನು ಹಿಡಿದು ಬಾಗಿಲಿನ ಹೊರಗೆ ಹಾಕಿದ. ಅವಳು ಅಳುತ್ತಾ ಯಾಚಿಸುತ್ತಾ ಇದ್ದರೂ ಅವನ ಮನಸ್ಸು ಕರಗಲಿಲ್ಲ. ಆಕೆಯ ಚಿಕ್ಕ ಪ್ರಪಂಚ ಇದ್ದಕ್ಕಿದ್ದಂತೆ ಕತ್ತಲಾಯಿತು. ತನ್ನ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿದ್ದರೂ ನನ್ನ ತಂಗಿ ಮನೆಯಿಂದ ಹೊರಗೆ ಹೋಗುತ್ತಿದ್ದಾಳೆ ಎಂಬ ಅಸ್ಪಷ್ಟ ಅರಿವು ನನಗಿತ್ತು. ನನ್ನ ಮನಸ್ಸಿನಲ್ಲಿ ಒಂದು ನೋವು ಸಂಚಲನ ಮೂಡಿಸಿತು. ಆದರೆ ನಾನು ಅದನ್ನು ತಡೆಯಲು ಶಕ್ತಳಾಗಲಿಲ್ಲ. ಅಸಹಾಯಕತೆ ನನ್ನನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಆಸ್ಪತ್ರೆಯಲ್ಲಿ ನಾನು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದೆ. ನನ್ನ ದೇಹಕ್ಕೆ ನೀಡಲಾದ ವಿಷದ ಪ್ರಮಾಣ ಹೆಚ್ಚು ಇತ್ತು. ಅದು ಸಾವನ್ನು ತರಬಹುದಾದಂತಹ ವಿಷವಾಗಿತ್ತು. ವೈದ್ಯರು ತಮ್ಮಿಂದಾದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಆಸ್ಪತ್ರೆಯಲ್ಲಿಯೇ ಪೊಲೀಸ್ ವಿಚಾರಣೆ ಪ್ರಾರಂಭವಾಯಿತು. ಒಬ್ಬ ಅನುಭವಿ ಇನ್ಸ್ಪೆಕ್ಟರ್ ರಮೇಶ್ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದರು. ಅವರು ಘಟನೆಯ ಪ್ರತಿಯೊಂದು ಅಂಶವನ್ನು ತನಿಖೆ ಮಾಡಿದರು. ಸುಮುಖನ ಹೇಳಿಕೆಯನ್ನು ದಾಖಲಿಸಲಾಯಿತು. ಅವನು ರಾಧಾ ತನಗೆ ಹಾಲು ಕೊಟ್ಟಿದ್ದನ್ನು, ಅದಾದ ನಂತರ ನಾನು ಅಸ್ವಸ್ಥಳಾಗಿದ್ದನ್ನು ವಿವರವಾಗಿ ಹೇಳಿದನು. ರಾಧಾಳನ್ನು ಆಸ್ಪತ್ರೆಗೆ ಕರೆಸಲಾಯಿತು. ಅವಳ ಹೇಳಿಕೆಯನ್ನು ತೆಗೆದುಕೊಳ್ಳಲಾಯಿತು. ಅವಳು ತನ್ನ ಮುಗ್ಧತೆಯನ್ನು ಪದೇ ಪದೇ ಹೇಳಿದಳು. ಅತ್ತೆಯೇ ನನಗೆ ಹಾಲು ಕೊಟ್ಟಿದ್ದಕ್ಕೆ ಹೇಳಿದಳು. ಅತ್ತೆ ಅಕ್ಕನಿಗೆ ಹಾಲು ಕೊಡಲು ಹೇಳಿದರು. ಅವರು ನನ್ನ ಕೈಗೆ ಲೋಟ ಕೊಟ್ಟರು. ಅದಕ್ಕಿಂತ ಹೆಚ್ಚು ನನಗೆ ಏನೂ ಗೊತ್ತಿಲ್ಲ ಎಂದು ಕಣ್ಣೀರು ಹಾಕಿದಳು. ಆದರೆ ಪೊಲೀಸರಿಗೆ ರಾಧಾ ಮೇಲೆ ಅನುಮಾನವಿತ್ತು. ಅವಳು ಅಪ್ರಾಪ್ತಳಾಗಿದ್ದರೂ ಅಕ್ಕನಿಗೆ ವಿಷ ನೀಡುವಷ್ಟು ದ್ವೇಷ ಏಕೆ ಬೆಳೆಯಿತು ಎಂದು ಅವರಿಗೆ ಅಚ್ಚರಿಯಾಗಿತ್ತು. ಇನ್ಸ್ಪೆಕ್ಟರ್ ರಮೇಶ್ ಬಹಳ
ಬುದ್ಧಿವಂತರು. ಅವರು ಕೇವಲ ಮೇಲ್ನೋಟದ ಪುರಾವೆಗಳನ್ನು ನಂಬುವವರಾಗಿರಲಿಲ್ಲ. ಅವರು ಮೊದಲು ವೈದ್ಯರ ವರದಿಗಾಗಿ ಕಾಯುತ್ತಿದ್ದರು. ಕೆಲವೇ ಗಂಟೆಗಳಲ್ಲಿ ವೈದ್ಯರ ವರದಿ ಬಂದಿತ್ತು. ನನ್ನ ದೇಹದಲ್ಲಿ ಪತ್ತೆಯಾದ ವಿಷದ ಪ್ರಮಾಣ, ಅದರ ವಿಧವನ್ನು ಆಧರಿಸಿ ಇದು ರಾಧಾ ನೀಡಿದ ವಿಷವಲ್ಲ, ಇದು ಇನ್ನೊಬ್ಬರಿಂದ ಯೋಜಿತವಾಗಿದ್ದ ನೀಡಲ್ಪಟ್ಟಿದೆ ಎಂದು ತಿಳಿದು ಬಂದಿತ್ತು. ವಿಷದ ವಿಧ, ಅದರ ಪ್ರಭಾವವನ್ನು ವಿಶ್ಲೇಷಿಸಿದಾಗ ಇದನ್ನು ಉದ್ದೇಶಪೂರ್ವಕವಾಗಿ ಸಾಯಿಸುವ ಉದ್ದೇಶದಿಂದಲೇ ನೀಡಲಾಗಿದೆ ಎಂದು ವೈದ್ಯರು ದೃಢಪಡಿಸಿದರು. ಒಂದು ವೇಳೆ ರಾಧಾ ವಿಷ ನೀಡಿದ್ದರೂ ಅವಳು ಈ ರೀತಿಯ ವಿಷವನ್ನು ಎಲ್ಲಿಂದ ಪಡೆಯುತ್ತಾಳೆ ಎಂಬ ಪ್ರಶ್ನೆ ಎದ್ದಿತ್ತು. ಈ ವರದಿ ಇನ್ಸ್ಪೆಕ್ಟರ್ ರಮೇಶ್ ಅವರ ತನಿಖೆಗೆ ಹೊಸ ತಿರುವು ನೀಡಿತು. ರಾಧಾ ಅಪ್ರಾಪ್ತಳಾಗಿರುವುದರಿಂದ ಅವಳಿಗಿಂತ ದೊಡ್ಡವರ ಕೈವಾಡವಿರಬಹುದು ಎಂದು ಅವರು ಊಹಿಸಿದರು. ಅವರು ಮನೆಯ ಇತರ ಸದಸ್ಯರತ್ತ ಗಮನ ಹರಿಸಿದರು. ಅತ್ತೆಯ ವರ್ತನೆಗಳು, ಅವರ ಹಿನ್ನೆಲೆ, ನನ್ನ ಬಗ್ಗೆ ಅವರಿಗಿದ್ದ ಅಸಮಾಧಾನ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಯಿತು. ಸುಮುಖನಿಗೆ ಮತ್ತು ಅವರ ಮನೆಯ ಸಂಬಂಧಿಕರಿಗೆ ಅತ್ತೆಯ ಸ್ವಭಾವದ ಬಗ್ಗೆ ತಿಳಿದಿತ್ತು. ಅವರನ್ನು ವಿಚಾರಿಸಿದಾಗ ಅತ್ತೆಗೆ ನನ್ನ ಮೇಲೆ, ರಾಧಾ ಮೇಲೆ ಅಸಮಾಧಾನ ಇತ್ತು ಎಂದು ಅವರು ಒಪ್ಪಿಕೊಂಡಿದ್ದರು. ಇನ್ಸ್ಪೆಕ್ಟರ್ ರಮೇಶ್ ಅತ್ತೆಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದರು. ಅತ್ತೆಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಅವರು ಮೊದಲಿಗೆ ಎಲ್ಲವನ್ನು ನಿರಾಕರಿಸಿದರು. ನಾನು ಯಾವುದೇ ತಪ್ಪು ಮಾಡಿಲ್ಲ. ಆ ಹುಡುಗಿ ನಾನಿಲ್ಲದಾಗ ಏನೋ ಕುಡಿಸಿರಬೇಕು, ನಾನೇಕೆ ವಿಷ ಕೊಡಬೇಕು ಎಂದು ಕೂಗಿದರು. ಆದರೆ ಇನ್ಸ್ಪೆಕ್ಟರ್ ರಮೇಶ್ ತಮ್ಮ ತನಿಖೆಯನ್ನು ನಿರಂತರವಾಗಿ ಮುಂದುವರಿಸಿದರು. ಅವರು ಮನೆಯಲ್ಲಿನ CCTV ಕ್ಯಾಮ್ರಾಗಳ ಬಗ್ಗೆ ವಿಚಾರಿಸಿದರು. ಯಾವುದೇ CCTV ಇಲ್ಲದಿದ್ದರೂ ಸುಳ್ಳು ಹೇಳಲು ಪ್ರಯತ್ನಿಸಿದರು. ಅಡುಗೆ ಮನೆಯಲ್ಲಿ ರಾಧಾ ಹಾಲು ತೆಗೆದುಕೊಂಡು ಹೋಗುವ ದೃಶ್ಯವನ್ನು ನೋಡುವುದಾಗಿ ಒಬ್ಬ ಸಹಾಯಕಿ ಒಬ್ಬಳು ಹೇಳಿದಳು. ಆದರೆ ಹಾಲಿಗೆ ಏನು ಬೆರೆಸುವುದನ್ನು ನೋಡಿಲ್ಲ ಎಂದು ಹೇಳಿದಳು. ಪೊಲೀಸರು ರಾಧಾಳ ಮಾತು, ಅತ್ತೆಯ ವರ್ತನೆಯಲ್ಲಿನ ವ್ಯತ್ಯಾಸವನ್ನು ಗಮನಿಸಿದರು. ಪೊಲೀಸರು ಅತ್ತೆಯ ರೂಮನ್ನು ಪರಿಶೀಲಿಸಿದಾಗ ಅಲ್ಲಿ ಒಂದು ಸಣ್ಣ ಬಾಟಲಿಯಲ್ಲಿ ವಿಷದ ಕುರುಹುಗಳು ಪತ್ತೆಯಾದವು. ಬಾಟಲಿಯು ಸಂಪೂರ್ಣವಾಗಿ ಖಾಲಿಯಾಗಿರಲಿಲ್ಲ. ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು. ವರದಿಯ ನನ್ನ ದೇಹದಲ್ಲಿ ಪತ್ತೆಯಾದ ವಿಷ ಈ ಬಾಟಲಿಯಲ್ಲಿದ್ದ ವಿಷ ಒಂದೇ ಎಂದು ದೃಢಪಡಿಸಿತು. ಇಷ್ಟೆಲ್ಲ ಪುರಾವೆಗಳಿದ್ದಾಗ ಅತ್ತೆಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಸಂಪೂರ್ಣವಾಗಿ ಕುಸಿದು ಹೋದರು. ಕಣ್ಣೀರು ಹಾಕುತ್ತಾ ತಮ್ಮ ಅಪರಾಧವನ್ನು ಒಪ್ಪಿಕೊಂಡಿದ್ದರು. ನನಗೆ ಅವಳು ಈ ಮನೆಯಲ್ಲಿ ಇರುವುದು ಇಷ್ಟವಿರಲಿಲ್ಲ. ನನ್ನ ಮಗನನ್ನು ಅವಳು ನಿಯಂತ್ರಿಸುತ್ತಿದ್ದಳು. ಆ ತಂಗಿ ಬಂದ ಮೇಲೆ ನಮಗೆ ನೆಮ್ಮದಿಯೇ ಇರಲಿಲ್ಲ. ಅವಳನ್ನು ದೂರ ಮಾಡಲು ಈ ಯೋಜನೆ ಮಾಡಿದೆ. ಗೌರಿಯು ಆ ಹಾಲು ಕುಡಿದು ಸತ್ತು ಹೋದರೆ ರಾಧಾ ಮೇಲೆ ಆರೋಪ ಹೊರಿಸಿ ಮನೆಯಿಂದ ಹೊರಹಾಕಬಹುದು ಎಂದು ಯೋಚಿಸಿದೆ ಎಂದು ಹೇಳಿಕೆ ನೀಡಿದರು. ಅವರ ಮನಸ್ಸಿನಲ್ಲಿ ಅಸೂಯೆ, ದ್ವೇಷ ಎಷ್ಟು ಆಳವಾಗಿ ಬೆರೆಯುತ್ತಿತ್ತು ಎಂಬುದು ಆ ಸತ್ಯವನ್ನು ಕೇಳಿದಾಗ ಸುಮುಖನಿಗೆ ದೊಡ್ಡ ಆಘಾತವನ್ನು ನೀಡಿತು. ತನ್ನ ತಾಯಿಯೇ ಇಂತಹ ಹೇಯ ಕೃತ್ಯಕ್ಕೆ ಮುಂದಾಗಿದ್ದಾರೆ ಎಂದು ಕೇಳಿ ಅವನು ಸಂಪೂರ್ಣವಾಗಿ ಸ್ತಬ್ಧನಾದ. ತನ್ನ ಹೆಂಡತಿ ಸಾವಿನ ಅಂಚಿನಲ್ಲಿದ್ದಾಗ ತಾನು ನಿರಪರಾಧಿ ತಂಗಿಯನ್ನು ಮನೆಯಿಂದ ಹೊರಹಾಕಿ ಎಂತಹ ದೊಡ್ಡ ತಪ್ಪು ಮಾಡಿದೆ ಎಂದು ಅವನಿಗೆ ಅರಿವಾಯಿತು. ರಾಧಾಳ ನಿರಪರಾಧತ್ವ ಸಂಪೂರ್ಣವಾಗಿ ಸಾಬೀತಾಗಿತ್ತು. ಅತ್ತೆಯನ್ನು ಕೊಲೆ ಯತ್ನದ ಆರೋಪದ ಮೇಲೆ ಬಂಧಿಸಲಾಯಿತು. ಅವರು ನ್ಯಾಯಾಲಯದ ವಿಚಾರಣೆಯನ್ನು ಎದುರಿಸಬೇಕಾಯಿತು. ಈ ಘಟನೆ ಸುಮುಖನ ಕುಟುಂಬದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿತು. ಪ್ರತಿಯೊಬ್ಬರಿಗೂ ಆತಂಕ, ದುಃಖ, ಅಪರಾಧ ಪ್ರಜ್ಞೆ ಕಾಡುತ್ತಿತ್ತು. ನಾನು ನಿಧಾನವಾಗಿ ಚೇತರಿಸಿಕೊಂಡೆ. ವೈದ್ಯರ ಕಠಿಣ ಪ್ರಯತ್ನಗಳಿಂದ ನಾನು ಸಾವಿನ ದವಡೆಯಿಂದ ಹೊರಬಂದಿದ್ದೆ. ನನ್ನ ದೇಹ ಇನ್ನೂ ದುರ್ಬಲವಾಗಿತ್ತು, ಆದರೆ ನನ್ನ ಮನಸ್ಸಿಗೆ ಒಂದು ಶಾಂತಿ ಸಿಕ್ಕಿತ್ತು. ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗಿದಾಗ ನನ್ನನ್ನು ಸ್ವಾಗತಿಸಲು ರಾಧಾ ಕಾಯುತ್ತಿದ್ದಳು. ಅವಳನ್ನು ನೋಡಿದ ತಕ್ಷಣ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ನಾನು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡೆ. ನನ್ನ ತಂಗಿ, ನಿನ್ನನ್ನು ನಾನು ನಂಬಿದ್ದೆ. ನಿನ್ನ ಮೇಲೆ ಯಾವುದೇ ಅನುಮಾನವಿರಲಿಲ್ಲ ನನಗೆ ಎಂದು ಸಮಾಧಾನಪಡಿಸಿದೆ. ರಾಧಾ ಕೂಡ ನನ್ನನ್ನು ಬಿಗಿದಪ್ಪಿ ಅಳತೊಡಗಿದಳು. ನಮ್ಮಿಬ್ಬರ ನಡುವಿನ ಪ್ರೀತಿ, ಬಾಂಧವ್ಯ ಈ ಘಟನೆಯಿಂದ ಮತ್ತಷ್ಟು ಗಟ್ಟಿಯಾಗಿತ್ತು. ಸುಮುಖನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿತ್ತು. ಅವನು ರಾಧಾಳ ಬಳಿ ಹೋಗಿ ಮಂಡಿಯೂರಿ ಕ್ಷಮೆಯಾಚಿಸಿದ. ರಾಧಾ, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತಪ್ಪು ತಿಳಿದುಕೊಂಡಿದ್ದೆ. ಆ ಕ್ಷಣದ ಆತಂಕದಲ್ಲಿ ನಾನು ವಿವೇಕ ಕಳೆದುಕೊಂಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳಿದ. ರಾಧಾ ಅವನನ್ನು ಕ್ಷಮಿಸಿದಳು. ಸುಮುಖ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟನು. ಅತ್ತೆಯ ಬಗ್ಗೆ ಅವನ ಮನಸ್ಸಿನಲ್ಲಿ ಆಕ್ರೋಶ, ದುಃಖ ಎರಡೂ ಇತ್ತು. ತನ್ನ ತಾಯಿ ಇಂತಹ ಕೃತ್ಯಕ್ಕೆ ಮುಂದಾಗಿದ್ದನ್ನು ಅವನು ಅರಗಿಸಿಕೊಳ್ಳಲು ಕಷ್ಟಪಡುತ್ತಿದ್ದ. ಈ ಘಟನೆಯು ನಮ್ಮ ಕುಟುಂಬಕ್ಕೆ ಒಂದು ಕರಾಳ ದೇಹವಾಗಿತ್ತು, ಆದರೆ ಇದು ನಮಗೆ ಮಹತ್ವದ ಪಾಠವನ್ನು ಕಲಿಸಿತು. ಸಂಬಂಧಗಳಲ್ಲಿ ವಿಶ್ವಾಸ, ಸಂಕಷ್ಟದ ಸಮಯದಲ್ಲಿ ಧೈರ್ಯ, ಸಹನೆಯ ಮಹತ್ವವನ್ನು ನಾವು ಅರಿತುಕೊಂಡೆವು. ಸುಮುಖ ನನ್ನೊಂದಿಗೆ ಮತ್ತಷ್ಟು ನಿಕಟನಾದ. ರಾಧಾ ಮತ್ತೆ ನಮ್ಮ ಪ್ರೀತಿಯ ಮಗಳಾದಳು. ನಾವು ಅತ್ತೆ ಇಲ್ಲದೆ ಜೀವನ ನಡೆಸಲು ಕಲಿತೆವು. ಅವರು ಮಾಡಿದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸಬೇಕಾಯಿತು. ನಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಅಪ್ಪಿಸಿದಳು. ನಾವು ಅದರಿಂದ ಹೊರಬಂದೆವು. ಪ್ರೀತಿ ಮತ್ತು ವಿಶ್ವಾಸದಿಂದ ನಾವು ಎಲ್ಲವನ್ನು ಎದುರಿಸಬಹುದು ಎಂದು ನಮಗೆ ಅರಿವಾಯಿತು. ನನ್ನ ತಂಗಿ ನನ್ನ ಬದುಕಿನ ಪ್ರಮುಖ ಭಾಗವಾಗಿ ಉಳಿದಳು. ನಾನು ಅವಳನ್ನು ಪ್ರೀತಿಯಿಂದ ನೋಡಿಕೊಂಡೆವು.
ಅವಳ ಭವಿಷ್ಯವನ್ನು ಉಜ್ವಲಗೊಳಿಸಲು ಶ್ರಮಿಸಿದೆವು. ಬದುಕು ನಮಗೆ ಪಾಠ ಕಲಿಸಿತು, ಸಂಬಂಧಗಳ ಮಹತ್ವವನ್ನು ತಿಳಿಸಿತು. ವಿಶ್ವಾಸ ಮತ್ತು ಪ್ರೀತಿ ಎಷ್ಟೇ ಕಷ್ಟಗಳು ಬಂದರೂ ನಮ್ಮನ್ನು ಒಟ್ಟಾಗಿಡುತ್ತದೆ ಎಂದು ನನಗೆ ಅರಿವಾಯಿತು. ಈಗ ನಮ್ಮ ಬದುಕು ಶಾಂತಿಯುತವಾಗಿದೆ ಮತ್ತು ಪ್ರೀತಿಯಿಂದ ಸಾಗುತ್ತಿದೆ. ಅಮೃತವೆಂದು ತಿಳಿದು ಕುಡಿದ ವಿಷಯ ನಮ್ಮ ಬದುಕಿಗೆ ಕಹಿಯಾದ ಪಾಠವನ್ನು ಕಲಿಸಿದರೂ ಅದು ನಮ್ಮ ಸಂಬಂಧಗಳನ್ನು ಬಲಪಡಿಸಿತು, ಹೊಸ ಆರಂಭಕ್ಕೆ ದಾರಿ ಮಾಡಿಕೊಟ್ಟಿತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.